ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಆದರಿಂದ ಸುಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ದೇವಸ್ಥಾನಗಳು ಒಳ್ಳೊಳ್ಳೆ ಪ್ಲೇಸು ನೋಡಿದ್ವಿ ಮತ್ತು ಒಳ್ಳೆ ಜಾಗವನ್ನು ತೋರಿಸಿದ್ದೆ ಸ್ನೇಹಿತರೆ. ಹಾಗೆ ವಿಭಿನ್ನ ರೀತಿಯ ದೇವಸ್ಥಾನಗಳು ಕೂಡ ನೋಡ್ತಾ ಬರ್ತಾಯಿದ್ದೀವಿ. ಆದರೂ ಕೂಡ ಇದು ಬಹಳ ಅದ್ಭುತವಾದ ದೇವಸ್ಥಾನ, ಭಾಳ ಪವರ್ಫುಲ್ಲು. ಅಂದುಕೊಂಡಿದ್ದ ದೇವಸ್ಥಾನ ಅಂದುಕೊಂಡಿದ್ದಾಗುತ್ತೆ ಕೆಲಸ. ಮತ್ತು ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡು ಹೋಗ್ತೀವೋ ಅದು ನಿಧಾನವಾಗಿ ನೆರವೇರುತ್ತೆ. ಮತ್ತು ಪವರ್ಫುಲ್ ದೇವಸ್ಥಾನ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಜಾಗ. ಅದುವೇ ನೋಡಿ, ಉಗೆ ಮಾದಪ್ಪ, ಉಗೆ ಮಹದೇಶ್ವರ ಬೆಟ್ಟ. ಅಲ್ಲಿ ಹೋದಾಗ ನಾವು ಅಲ್ಲಿ ಡೊಳ್ಳು ಕುಣಿತ ಇರುತ್ತೆ. ಅಂದರೆ ದೇವಸ್ಥಾನ ಮುದ್ದು ಮಾದಪ್ಪನ ಹೊತ್ಕೊಂಡು ಅಲ್ಲಿ ಕುಣಿತ ಇರುತ್ತೆ. ಆ ಕುಣಿತ ನೋಡೋದಕ್ಕೆ ಒಂದು ವೈಭವನೇ ಕಣ್ಣು ಸಾಕಾಗಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಸಂಜೆ ಅದು ತುಂಬ ಚೆನ್ನಾಗಿರುತ್ತೆ. ಮಳವಳ್ಳಿ ಬೆಟ್ಟದ ಭಾಗದಲ್ಲಿರುವ ಮಹದೇಶ್ವರ ಬೆಟ್ಟ ಭಾಗದಲ್ಲಿರುವ ಆನೂರು ಕೊಳ್ಳೇಗಾಲದಲ್ಲಿರುವ ಬೆಟ್ಟದ ಬುಡದಿಂದ ಮಹದೇಶ್ವರ ಬೆಟ್ಟ ಬುಡದಲ್ಲಿ ಇದು ಪಾದಯಾತ್ರೆ ಹೊರಡುವ ಸ್ಥಳದಿಂದ, ಅಂದರೆ ಅನೇಕವಾದ ಎಲ್ಲ ಭಕ್ತಾದಿಗಳು, ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಈ ಭಾಗದಿಂದ ಬಂದು ಹೊರಡುವ ಜಾಗದಲ್ಲಿ ಸಂಜೆ 7 ಗಂಟೆಗೆ ಈ ಥರ ಡೊಳ್ಳು ಕುಣಿತ ಮೆರವಣಿಗೆ ಮಾಡ್ತಾರೆ. ಮತ್ತು ಇದರಲ್ಲಿ ದೇವ್ರನ್ನ ಉತ್ಸವವನ್ನು ಎತ್ಕೊಂಡು ಈ ಥರ ಮಾಡಿ, ಮತ್ತು ಅಲ್ಲಿರುವ ಭಕ್ತಾದಿಗಳಿಗೆಲ್ಲರಿಗೂ ಬಂದಿರೋರಿಗೆ ಅನ್ನದಾನ ಕೂಡ ಇದೆ. ಎಷ್ಟು 1000 ಜನ ಬಂದಿರ್ತಾರೆ, ಅಷ್ಟು ಜನ ಭಕ್ತಾದಿಗಳಿಗೆ ಕಾಳೆಸರು, ಮುದ್ದೆ, ಸಾಂಬಾರು, ಪಾಯಸ, ಅನ್ನ ಇಷ್ಟು ಕೊಡ್ತಾರೆ. ಅಷ್ಟು ಜನಕ್ಕೂ ಊಟ ಬಡಿಸ್ತಾರೆ. ಆ ದೇವಿಯ ದೇವಸ್ಥಾನದ ದೇವರ ಮುಂದೆ ಇರುವ ಆ ಜಾಗದಲ್ಲಿ, ಅಂದರೆ ಆರ್ಚಿನ ಮುಂದೆ ದಾರಿಯ ಭಾಗದಲ್ಲಿ ಕೂರಿಸಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಾರೆ. ಆಮೇಲೆ ನೈಟ್ ಮುಗೀತು, ಬೆಳಗಿನ ಜಾವ 5 ಗಂಟೆಗೆ ಹೊರಡಬೇಕಾಯಿತು. ಆದರೆ ಈಗ ಚಿರತೆ ಕಾಟದ ಸಮಯದ ಪ್ರಕಾರವಾಗಿ ಸಂಜೆ 6:30 ತಪ್ಪಾಯಿತು, ಬೆಳಗ್ಗೆ 6:30 ಹೊರಡುವ ಸ್ಥಳ ಪ್ರಾರಂಭವಾಯಿತು. ಅಂದರೆ ಬೆಟ್ಟ ಪಾದಯಾತ್ರೆ ಹೊರಡುವ ರೈತರು, ಸ್ನೇಹಿತರು, ಫ್ರೆಂಡ್ಸು ಮತ್ತು ಅನೇಕ ಭಕ್ತ ಜನಾಂಗದವರು, ಭಕ್ತಾದಿಗಳು ಭಿನ್ನ ರೀತಿಯ ಊರುಗಳಿಂದ, ಹಳ್ಳಿಗಳಿಂದ, ತಾಲೂಕಿಂದ, ಡಿಸ್ಟಿಕ್ಕಿಂದ, ಪ್ರತಿಯೊಂದು ಹಳ್ಳಿ ಗ್ರಾಮಗಳಿಂದ ಬರ್ತಾರೆ ಭಕ್ತಾದಿಗಳು. ಸಾವಿರಾರು ಜನ ಭಕ್ತಾದಿಗಳು ಸ್ನೇಹಿತರೆ. ಪಾದಯಾತ್ರೆ ಹೊರಟಿವಿ ನೋಡಿ, ನಾವು ಕೂಡ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಈ ದಿನ ನಾವು ಪಾದಯಾತ್ರೆಗೆ ಹೊರಟಿವಿ. ಮೊದಲು ನಾನು ಒಂದು 4 ವರ್ಷ ಮುಂಚೆ ಹೋದಾಗ ಬೆಟ್ಟದ ಕದಿಯ ಭಾಗದಲ್ಲಿ ಎಲ್ಲ ಕಲ್ಲು ಮುಳ್ಳು ಮತ್ತು ಗುಡ್ಡಗಳಿಂದ ಇದ್ವು, ಕಲ್ಲು ಕೂಚಗಳಿಂದ ಇದ್ವು. ಈಗ ಭಾಳ ಅದ್ಭುತವಾಗಿ ಪಾದಯಾತ್ರೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ದಾರಿ ಎಷ್ಟು ದೂರ ಇದೆ, 20 ಕಿಲೋಮೀಟ್ರ್ ದೂರ ಏನಿದೆಯೋ 20 ಕಿಲೋಮೀಟ್ರ್ ದೂರನೂ ಕಲ್ಲಿನ ವ್ಯವಸ್ಥೆ ಮಾಡಿದ್ದಾರೆ, ಅಂದರೆ ಮೆಟ್ಟಲುಗಳ ವ್ಯವಸ್ಥೆ ಮಾಡಿದ್ದಾರೆ. ನಾವು ಹೋಗೋವಾಗೆಲ್ಲ ಸುಮಾರು ಒಂದು 5 ವರ್ಷ ಮುಂಚೆ ಈ ಥರ ಮೆಟ್ಲುಗಳು ಇರಲ್ಲ ಸ್ನೇಹಿತರೆ. ಇದು ಆನೆಗುಂದಿ ರೋಡು ಅಂತಾರೆ. ಇಲ್ಲಿ ಆನೆಗಳು ಹೆಚ್ಚಾಗಿರ್ತಾವಂತೆ ಈ ಜಾಗದಲ್ಲಿ. ಆನೆಗುಂದಿ ರೋಡು ಅಂದರೆ ನಾವು ಹಿಂದಿನ ಜಾಗದಲ್ಲಿ ಟಿಫನ್ ಮುಗಿಸ್ಕೊಂಡು, ನಾಷ್ಟ ಮುಗಿಸ್ಕೊಂಡು, ಒಂದು ಸಮಯ 7:30 8 ಗಂಟೆಗೆ ನಾಷ್ಟ ಕೊಡ್ತಾರೆ. ನಾಷ್ಟ ಮುಗಿಸ್ಕೊಂಡು ಅದು 6ನೇ ಜಾಗದಲ್ಲಿರುವ ಆನೆಗುಂದಿ ಜಾಗ. ಅದೇ ನೋಡಿ, ಆ ಸುತ್ತಲೆಲ್ಲ ಇರುವ ಆನೆಗಳು, ತುಂಬ ಆನೆ ಇರುವ ಜಾಗ ಅದು. ಆ ಜಾಗದಲ್ಲಿ ಆನೆಗಳು ತುಂಬ ಇರ್ತಾವಂತೆ, ತುಂಬ ಆನೆ ಇರ್ತಾವಂತೆ ಸ್ನೇಹಿತರೆ. ತುಂಬ ಸಾವಿರಾರು, ಅಂದರೆ ಕಾಡು, ಅಂದರೆ ಏಳುಮಲೆ ಬೆಟ್ಟ ಕಾಡು ಅಂದರೆ ಸುಮ್ಮನೆನಾ? ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕಾಡುಗಳ ಮಧ್ಯದಲ್ಲಿ ಆನೆಗಳು ಗುಂದ ಭಾಗದಲ್ಲಿಂದ ಹೊರಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹೋಗೋದಕ್ಕೆ ಬೆಳಗ್ಗೆ ಟಿಫನ್ ಕೊಡ್ತಾರೆ. ಟಿಫನ್ಗೆ ಒಂದು ಟೊಮಟೊ ಬಾತ್ ಕೊಡ್ತಾರೆ. ಟೊಮಟೊ ಬಾತ್ ತಿಂದ್ಕೊಂಡು ನೀರು ಕೊಡ್ತಾರೆ. ನೀರು ಕುಡ್ಕೊಂಡು ಆನೆಗಂದ್ಯದಿಂದ ಹೊರಟೆವು. ಅಂದರೆ ಇದು 6ನೇ ಮೆಟ್ಟಿಲು, 6ನೇ ಅಂತಸ್ತು, ಅಂದರೆ 6ನೇ ಭಾಗ ಅಂತ ಹೇಳ್ತೀವಲ್ಲ, ಎಲ್ಲು ಅಂದರೆ ಇಲ್ಲಿ ಜಾರು ಪ್ರದೇಶದಲ್ಲಿ ಇರುವ ಇಲ್ಲೇ ಆನೆಗುಂದಿ ಹೆಚ್ಚಾಗಿರೋದು. ಈ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಸ್ನೇಹಿತರೆ. ನಡ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆದರೆ ಮೊದಲು ನೈಟೆಲ್ಲ ಹೋಗ್ತಿದ್ರಂತೆ. ಈಗ ಚಿರತೆ ಹೇಳ್ಕೊಂಡೋಗಿ ಚಿರತೆ ಒಬ್ಬರನ್ನ ತಿಂದಾಕಿದ್ದೆಲ್ಲ ನಿಮಗೆ ಗೊತ್ತಿದೆ. ಹಿಂಗೆ ಅದು ತಿಂಗಳ ಮುಂಚೆ ಮಾತ್ರ ನಡೆದಿದೆ ಈ ಸ್ಥಳದಲ್ಲಿ. ಈ ಸ್ಥಳದಿಂದ ಬಂದು ಜನಗಳು ದೇಕಾರಿಸ್ಕೊಂಡಿದ್ದಾರೆ. ಅಲ್ಲಿ ಬಂದು ನೀರು ಕೊಡ್ತಾರೆ, ಪಾನಕ ಕೊಡ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ. ಬಂದ ಭಕ್ತಾದಿಗಳಿಗೆಲ್ಲ ಫ್ರೀಯಾಗಿ ಕೊಡ್ತಾರೆ ಸ್ನೇಹಿತರೆ. ನೋಡಿ, ಅಲ್ಲಿ ಮಜ್ಜಿಗೆ ವಿತರಣೆ ಕೂಡ ಮಾಡ್ತಾಯಿದ್ದಾರೆ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ JDS ಸದಸ್ಯರಾದವರು ಕೂಡ ಇಲ್ಲಿ ಮಾಡ್ತಾಯಿದ್ದಾರೆ. ಒಂದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಂದು ಗ್ರಾಮದಿಂದ ಬಂದು ಅಲ್ಲಿ ಮಜ್ಜಿಗೆ ವಿತರಣೆ ಮಾಡ್ತಾಯಿದ್ದಾರೆ JDS ಮುಖಂಡರುಗಳು. ಮುಗಿಸ್ಕೊಂಡು ಅಲ್ಲೆಲ್ಲ ತೊಗೊಂಡು ಈಸ್ಕೊಂಡು ನಾವು ಮಜ್ಜಿಗೆ ಈಸ್ಕೊಂಡು ಅಲ್ಲಿಂದ ಹೊರಟಿವಿ. ಅದೇ ಊರು ನೋಡಿ, ಅದೇ ಮಹದೇಶ್ವರದ ಬೆಟ್ಟದ ಪತ್ತಲಿನಲ್ಲಿ ಇರುವ ಒಂದು ನಮ್ಮ ಮಹದೇಶ್ವರನ ದೂರದ ಹುಲಿರಾಯನ ದೇವಸ್ಥಾನದಷ್ಟ
ನಾವು ಹೊರಟಿಬಿಟ್ಟು ಅಲ್ಲಿಂದ ದೇವಸ್ಥಾನ ಬಳಿ ಹೋಗಿ ನಾವು ಅಲ್ಲಿ ನಮಗೆ ಮುಡಿ ಕೊಟ್ಟು ದೇವರ ಮುಂದೆ ಒಂದು 2 ಫೋಟೋ ತಗೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ನಾವು ಹೋದ ತಕ್ಷಣವೇ ನಾವು ಧೂಳು ದರ್ಶನ ಅಂತಾರೆ, ಧೂಳು ದರ್ಶನ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ತಲೆ ಮುಡಿ ಕೊಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ಬಂದು ನಮ್ಮ ಗಜಾನಂದ ನೋಡಿ ಅಲ್ಲಿ 35 ರೂಪಾಯಿ ಸ್ನಾನಕ್ಕೆ, ಒಂದು ಬಕೆಟ್ ಸ್ನಾನಕ್ಕೆ ನೀರು ಕೊಡ್ತಾರೆ. ತುಂಬ ಒಂದು 6 ಬಕೆಟ್ ಆಗೋದು. ಒಬ್ಬರು ಆರಾಮ ಸ್ನಾನ ಮಾಡೋದು, ಬಿಸಿನೀರಲ್ಲಿ ಸ್ನಾನ ಮಾಡಿಕೊಂಡು ಅಂದರೆ ಮುಡಿ ಕೊಟ್ಟೆ ಆದಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನ ಮಾಡೋದಕ್ಕೆ ಹೊರಟೆವು. ಇದು ಬರೋಕ್ಕಿಂತ ದೇವಸ್ಥಾನ ಎಂಟ್ರೆನ್ಸ್ ಭಾಗದಲ್ಲಿ ಬರುವ ಮುಂಚೆನೇ ಬಸವಣ್ಣ ದೇವಸ್ಥಾನ ಇರುತ್ತೆ. ಬಸವಣ್ಣ ದೇವಸ್ಥಾನ ಕೈ ಮುಗಿದು ಪ್ರದಕ್ಷಿಣೆ ಹಾಕ್ಬಿಟ್ಟು ಅಂದರೆ ನಾವು ಏನು ನಡಿಗೆಯಲ್ಲಿ ಬಂದಿರ್ತೀವೋ ಅದೇ ನಡಿಗೆಯಲ್ಲಿ ನಾವು ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗ್ಬೋದು. ಅಂದರೆ ಪಾದಯಾತ್ರೆ ಬಂದಿರೋರಿಗೆ ಡೈರೆಕ್ಟಾಗಿ ಒಳಗೆ ಬಿಡ್ತಾರೆ ಸ್ನೇಹಿತರೆ. ನೋಡಿ ಇದು ಒಳಗೆ ಹೋಗಿ ಆಮೇಲೆ ಅಲ್ಲಿರುವ ಗಜಾನನ ಆಶೀರ್ವಾದ ಪಡ್ಕೊಂಡು ಹಾಗೆ ಸುತ್ತಲುವಾದ ಮಹದೇಶ್ವರ ಬೆಟ್ಟ ಒಂದು ಜಾಗ ಚೆನ್ನಾಗಿದೆ. ನಿಮಗೇನಾದರೂ ಈ ಶೇರ್ ಮಾಡಬೇಕು ದುಡ್ಡು ಕಾಸು ಹಣ ಉಂಡಿಗೆ ಅಂದರೆ ಈ ಸ್ಕ್ಯಾನರ್ಗೆ ಶೇರ್ ಮಾಡಿ. ಇದೇ ದೇವಸ್ಥಾನದ ಒಳಭಾಗ, ಸುತ್ತಲಿರುವ ಗಜಾನಂದನ ಒಂದು ನೆರದಾಟ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ಮತ್ತು ಅನೇಕ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಅಲ್ಲಿ ಮಹಾಪ್ರಸಾದವನ್ನು ಇಸ್ಕೊಂಡ್ವಿ ಸ್ನೇಹಿತರೆ. 4 ಲಾಡಿಗೆ 100 ರೂಪಾಯಿ ಮಹದೇಶ್ವರ ಬೆಟ್ಟದ ಪ್ರಸಾದ. ಇದೇ ನೋಡ್ತಾ ಇರ್ಬೋದು ನೀವು ಸ್ನೇಹಿತರೆ, ಮಹದೇಶ್ವರನ ದೇವಸ್ಥಾನ. ಇದು ಮುಂಭಾಗದಲ್ಲಿರುವ ದೇವಸ್ಥಾನ, ಧ್ವಜಸ್ತಂಭ, ಸುತ್ತಲೂ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದು ದಿನದ ಪ್ಲೇಸು ಅಂತ ಹೇಳೋಕ್ಕಿಂತ 2 ದಿನ ಹೋಗಿ ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ಕೂಡ ದೇವ್ರನ್ನ ಪ್ರದರ್ಶನ ಮಾಡಿ ದರ್ಶನ ಮಾಡಿಸ್ಕೊಂಡು ಅವತ್ತು ಸಂಜೆ ಬೆಳ್ಳಿ ರಥೋತ್ಸವ ನಡೀತದೆ. ಬೆಳ್ಳಿಯ ರಥವನ್ನು ಎಳೀತಾರೆ. ಅಲ್ಲಿ ಸಾವಿರಾರು ಜನ ಭಕ್ತಾದಿಗಳು ದವಸ ಧಾನ್ಯಗಳು ನಾಣ್ಯಗಳು ಎಲ್ಲ ಕೂಡ ಅಯ್ಯಪ್ಪನ ಮೈ ಮೇಲೆ ಎಸಿತಾರೆ. ತುಂಬ ಜನಗಳು, ಸಾವಿರಾರು ಜನ. ಆದರೆ ಭಾಳ ಹುಷಾರಾಗಿರಿ, ಯಾರಾದರೆ ಕಳ್ಳರುಗಳು ತುಂಬ ಕಳ್ತನ ಮಾಡುವ ಪ್ಲೇಸಸ್ ಆಗಿರುತ್ತೆ. ಯಾಕಂದರೆ ಆ ಜಾಗದಲ್ಲಿ ತುಂಬ ಸಾವಿರಾರು ಜನ ಇರೋದ್ರಿಂದ ಯಾರು ಏನು ಕತ್ಕೊಂಡು ಹೋದ್ರೂ ಗೊತ್ತಾಗಲ್ಲ. ಚೈನು, ಈಗಿನ ಚೈನು ಬಂಗಾರದ ರೇಟಲ್ಲಿ ಹುಷಾರಾಗಿರಿ ನನ್ನ ಸ್ನೇಹಿತರೆ ಮತ್ತು ಮಹಿಳೆಯರೇ. ಯಾಕಂದರೆ ಯಾರು ಕಳ್ತನ ಆದರೂ ಭಾಳ ಕೇರ್ಫುಲ್ ಆಗಿರಿ. ಯಾರ್ದು ಕಷ್ಟದಿಂದ ಬಂದಿರ್ತಾರೆ ಎಲ್ಲ ಭಕ್ತಾದಿಗಳು, ಕಲ್ತ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಮಾದೇವಪ್ಪನ ನೋಡೋಕ್ಕೆ ದರ್ಶನ ಮಾಡೋಕ್ಕೆ ಬಂದಿರ್ತೀರ, ಖುಷಿಯಿಂದ ಆಗಿರಿ ಸ್ನೇಹಿತರೆ. ಯಾಕಂದರೆ ಒಬ್ಬರು ನಮ್ಮ ಕಣ್ಮುಂದೆ ಯಾರೋ ಒಬ್ಬ ಚೈನ್ ಕಿತ್ಕೊಂಡು ಹೊರಟೋಗಿದ್ದರು. ಅದನ್ನು ನೋಡಿ ಆ ಮಹಿಳೆ ಎಷ್ಟು ದುಃಖದಿಂದ ಇರ್ತಾರೆ. ಇದನ್ನು ಯಾರಿಗೂ ಆಗಬಾರ್ದು ಅನ್ಯಾಯ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದೇ ಮಾದಪ್ಪನ ದರ್ಶನದ ಮುಂದೆ ಡೊಳ್ಳು ಕುಣಿತ ಮತ್ತು ಅಯ್ಯಪ್ಪನ ಕುಂಡಿಸ್ತಾ ಮುದ್ದು ಮಾದಪ್ಪನ ಕುಣಿಸ್ಕೊತ ಜಾತ್ರೆಯನ್ನು ನೋಡ್ಕೊತಾ ಬಂದ್ವಿ ಸ್ನೇಹಿತರೆ. ನೋಡಿ ಅದೇ ಸುತ್ತಲಿರುವ ಒಂದು ಮಹದೇಶ್ವರನ ಸುತ್ತುಗತ್ತಡ. ನೀವು ಒಮ್ಮೆ ಆದರೂ ಹೋಗಿ ಬನ್ನಿ ಸ್ನೇಹಿತರೆ. ಏನಿಲ್ಲ, ಶನಿವಾರ ಒಂದು ಸಂಜೆ ಹೋಗಿ ಶನಿವಾರ ನೈಟಲ್ಲಿ ಉಳ್ಕೊಳ್ಳಿ, ಮತ್ತು ಭಾನುವಾರ ದರ್ಶನ ಮಾಡ್ಕೊಂಡು ಭಾನುವಾರ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರ್ಬೋದು. ಇಲ್ಲೇ ನಮ್ಮ ಬೆಂಗಳೂರಿಂದನೇ ಬಸ್ ಇರುತ್ತೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಕೊಳ್ಳೇಗಾಲದಲ್ಲಿ ಮಾನೂರಿನ ಮಲೆ ಮಹದೇಶ್ವರ ಬೆಟ್ಟ ನೋಡ್ತಾ ಇರ್ಬೋದು ಸ್ನೇಹಿತರೆ. ಒಂದು ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಪೌರ್ಣಮಿ ದಿನ ಭಾಳ ಒಳ್ಳೆಯ ಜಾಗ, ಚೆನ್ನಾಗಿರುತ್ತೆ. ದೇವಸ್ಥಾನ ತುಂಬ ಜನ ಬರ್ತಾರೆ ದರ್ಶನಕ್ಕೆ. ಮತ್ತು ಅಲ್ಲಿ ಲಡ್ಡು ಪ್ರಸಾದ, ಲಾಡು ಅದೆಲ್ಲ ತೊಗೊಂಡು ಕೌಂಟ್ರದು, ಲಾಡು ಪ್ರಸಾದ ತೊಗೊಳಕ್ಕೆ ಕೌಂಟ್ರದು ಅದನ್ನು ತೊಗೊಳ್ತಾ ಆಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಲಾಡು ಪ್ರಸಾದ ತೊಗೊಳ್ತಾ ನಾವು ಹೋದಾಗಿಂತ ಮುಂಚೆ ಸುಮಾರು ಸಾವಿರಾರು ಜನ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಒಂದು ಈ ಬತ್ತಿ ಕಟ್ಟಾಕ್ತಾರೆ, ಈ ಬತ್ತಿ ಗಣೆಗೆ ಹಾಕ್ತಾರೆ. ಅಲ್ಲಿ ತುಂಬ ಬಡತನವೂ ಕೂಡ ಇದೆ ಸ್ನೇಹಿತರೆ. ತುಂಬ ಬಡ ಜನಾಂಗದವರು ಇದ್ದಾರೆ. ಒಬ್ಬರು ಕಷ್ಟ ಅವ್ರ ಜೀವನಕ್ಕೆ ಏನೇನು ಬರ್ತದೆ ಅದು ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯ ಜಾಗ ಮಹದೇಶ್ವರ ಬೆಟ್ಟ. ಹೋಗಿ ಬನ್ನಿ, ಒಳ್ಳೆಯದಾಗಲಿ ಎಲ್ಲರಿಗೂ ಸ್ನೇಹಿತರೆ, ನನ್ನ ರೈತ ಮಿತ್ರರೇ, ಬಂಧು ಮಿತ್ರರೇ. ಮತ್ತು ಅದು ದಾಸಭವನ, ಊಟ ಕೂಡ ವ್ಯವಸ್ಥೆ ಇದೆ. ಎಷ್ಟೋ ಜನ ಭಕ್ತಾದಿಗಳು ಊಟ ಕೂಡ ಹಾಕ್ತಾರೆ, ಊಟ ಕೂಡ ಮಾಡಿಕೊಡ್ತಾರೆ. ಅಲ್ಲಿ ನಿಮ್ಗೆ ಏನಾದರೂ ಈ ಉಂಡಿಗೆ ಏನಾದರೂ ಸ್ಕ್ಯಾನರ್ ಕೂಡ ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕಾದ್ರೆ ನಿಮ್ಮ ಊರಿದ ದಕ್ಷಿಣೆ ಕೂಡ ಹಾಕಬಹುದು ಸ್ನೇಹಿತರೆ. ನೋಡಿದ್ರಲ್ಲ, ಈ ವಿಡಿಯೋ ನೋಡಿ ಇಷ್ಟಪಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಮಲೆ ಮಹದೇಶ್ವರಕ್ಕೆ ಒಂದು ಸಲ ಹೋಗಿ ಬನ್ನಿ ಸ್ನೇಹಿತರೆ. ಮತ್ತೆ ಒಂದು ಒಳ್ಳೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸಿಗೋಣ ಮತ್ತೆ. ಓಂ ನಮಃ ಶಿವಾಯ.